ಹಬ್ಬದ ಪ್ರಯುಕ್ತ ರೈಲ್ವೆ ಎಕ್ಸ್ಪ್ರೆಸ್ ಅನುಕೂಲ ಆಗ್ತದೆ. ಹಬ್ಬದ ಪ್ರಯುಕ್ತ ರೈಲ್ವೆ ಇಲಾಖೆ ಎಚ್ಚೆತ್ತುಕೊಂಡು ಒಂದು ಹೊಸ ರೈಲ್ವೆ ಎಕ್ಸ್ಪ್ರೆಸ್ ಗಾಡಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಈ ಭಾಗದ ಜನತೆಗೆ ಒಳ್ಳೆ ಬೆಳವಣಿಗೆ. ಅವತ್ತ 24 ಡಿಸೆಂಬರು ಮತ್ತು 25ರಂದು ಸಂಚಾರ ಮಾಡ್ತಿರ್ತಕ್ಕಂಥ ರೈಲ್ವೆ ಪ್ರಯಾಣಿಕರಿಗೆ ಅನುಕೂಲ ಆಗಲಿರ್ತಕ್ಕಂಥ ದೃಷ್ಟಿಯಿಂದ ರೈಲ್ವೆ ಇಲಾಖೆ ನಿರ್ಧಾರ ತಗೊಂಡಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. ಅದರಲ್ಲಿ ವಿಶೇಷವಾಗಿ ಬೆಂಗಳೂರಿನಿಂದ ಮತ್ತು ಬೀದರ್ವರೆಗೆ ಹೋಗ್ತಕ್ಕಂಥ ಇದು ವಿಶೇಷ ರೈಲ್ವೆ ಗಾಡಿಯನ್ನು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ರಾಯಚೂರು, ಯಾದಗಿರಿ, ಕಲಬುರಗಿ ಮತ್ತು ಬೀದರ್ವರೆಗೆ ಸಂಚಾರ ಆಗ್ತಿದ್ದು ಇದರ ಸದುಪಯೋಗವನ್ನು ಈ ಭಾಗದ ಜನರೇ ದಿನನಿತ್ಯ ಪ್ರಯಾಣ ಮಾಡುವವರು ಮತ್ತು ಹಬ್ಬದ ಸಂಚಾರ ಮಾಡುವವರು ಇದರ ಉಪಯೋಗ ಪಡಬೇಕಂತಕ್ಕಂಥದ್ದು ನಮ್ಮದೊಂದು ಕಳಕಳೆ ಮನವಿ. ಗಾಡಿ ಸಂಖ್ಯೆ 17664. ಪ್ರಯುಕ್ತ ಬೆಂಗಳೂರಿನಿಂದ ಬೀದರ್ವರೆಗೂ ಒಂದು ಎಕ್ಸ್ಪ್ರೆಸ್ ರೈಲನ್ನು ವಿಶೇಷವಾಗಿ ಓಡಿಸಲಾಗ್ತಾ ಇದೆ. ಇದು 4 ಜಿಲ್ಲೆಗಳಲ್ಲಿ ಹಾದು ಅದರ ಗುಂತಕಲ್ ಮಾರ್ಗವಾಗಿ ಬಾದೋನಿ, ಮಂತ್ರಾಲಯ, ರಾಯಚೂರು, ಯಾದಗಿರಿ, ಹುಮ್ನಾಬಾದ್, ಬೀದರ್ ಹೀಗೆ ಸಾಗುವುದರಿಂದ ಸಾವಿರಾರು ಜನ ಪ್ರಯಾಣಿಕರಿಗೆ ಅನುಕೂಲವಾಗುತ್ತದೆ. ಇದೇ ರೀತಿಯಾಗಿ ಮುಂದೆಯೂ ಕೂಡ ಇದನ್ನು ಇದೇ ಮಾರ್ಗದಿಂದ ಓಡಿಸಿದ್ರೆ ಪ್ರಯಾಣಿಕರಿಗೆ ಮತ್ತಷ್ಟು ಅನುಕೂಲ ಆಗ್ತದೆ. ಯಾಕಂದರೆ ಈ ಭಾಗದಿಂದ ಜನ ಬೆಂಗಳೂರಿಗೆ ಹೋಗೋದು, ಬೇರೆ ಕಡೆ ಸಂಚಾರ ಮಾಡೋದು ಹೆಚ್ಚಾಗಿರ್ತದೆ. ಅಲ್ಲದೆ ಗುಂತಕಲ್ಲು ಬಿಟ್ಟರೆ ಯಾದಗಿರಿನೇ ಅತ್ಯಂತ ಹೆಚ್ಚಿಗೆ ಆದಾಯ ಕೊಡ್ತಕ್ಕಂಥ ಸ್ಟೇಷನ್ ಆಗಿರೋದ್ರಿಂದ ರೈಲ್ವೆ ಇಲಾಖೆ ದಯವಿಟ್ಟು ಇದನ್ನು ಪ್ರಥಮ ಆದ್ಯತೆಯ ಮೇರೆಗೆ ಈ ರೈಲು ಓಡಿಸ್ತಕ್ಕಂಥ ಕೆಲಸವನ್ನು ಮುಂದುವರಿಸಬೇಕು. ಅವರ ಮೈಲಾಪುರ ಜಾತ್ರೆಯ ಪ್ರಯುಕ್ತ ಕೂಡ ಲಕ್ಷಾನುಗಟ್ಟಲೆ ಜನ ಬೇರೆ ಬೇರೆ ಪ್ರಾಂತಗಳಿಂದ ಇಲ್ಲಿಗೆ ಮೈಲಾಪುರಿಗೆ ಸಂದರ್ಶನಕ್ಕಾಗಿ ಬರ್ತಾರೆ. ಅದಕ್ಕಾಗಿ ಮತ್ತೊಂದು ವಿಶೇಷ ರೈಲನ್ನು ಓಡಿಸಿದ್ರೆ ಅನುಕೂಲ ಆಗ್ತದೆ. ರೈಲ್ವೆಯವರು ಈಗ ಓಡಿಸ್ತಕ್ಕಂಥ ರೈಲು ಒಳ್ಳೆಯ ನಿರ್ಧಾರ, ಅದಕ್ಕೆ ನಮಗೆ ಸ್ವಾಗತ ಇದೆ. ಮುಂದೆ ಕೂಡ ಅವರು ಈ 4 ಜಿಲ್ಲೆಗಳ ಉಪಯೋಗಕ್ಕಾಗಿ ಶ್ರಮಿಸಬೇಕು ಅಂತ ನಾನು ರೈಲ್ವೆ ಇಲಾಖೆಯಲ್ಲಿ ಮನವಿ ಮಾಡಿಕೊಳ್ತೇನೆ. ಜೈ ಹಿಂದ್.